ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕೋಸಂಬರಿ ಬರೀ ಸೌತೆಕಾಯಿ ಇಟ್ಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಬರೀ ಇಬ್ಬರಿಗಿದು ಸೌತೆಕಾಯಿ. ಇದು ಪಾತ್ರೆ ಅದನ್ನು ಹಾಕೋಕ್ಕೆ ಹೆಚ್ಚಿಬಿಟ್ಟು ಆಮೇಲೆ ಒಂದು 3-4 ಎಲೆ ಕರಿಬೇವು, ಒಂದು ಲೈಮ್ ಜ್ಯೂಸು. ಇದು ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ, ಅದಕ್ಕೋಸ್ಕರ ಕೆಂಪು ಖಾರ, ಹಿಂಗೊಂದು ಸ್ವಲ್ಪ ಸಾಲ್ಟು, ತೆಂಗಿನ ತುರಿ, ಇದೊಂದು ಸ್ವಲ್ಪ ಒಗ್ಗರಣೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕಿದು. ಇಷ್ಟು ಬೇಡ, ಸ್ವಲ್ಪ ಅದಷ್ಟು ತೊಗೊಂಡಿದ್ದೀನಿ. ಇವಾಗ ಫಸ್ಟು ಇದ್ರದ್ದು ಸ್ಕಿನ್ ತೆಗೋಬೇಕು ನಾವು. ಆ ಕಡೆ ಈ ಕಡೆ ತೆಗೆದ್ಬಿಡೋಣ. ಫಸ್ಟು ತೆಗೆದ್ಬಿಟ್ಟು ಸ್ಕಿನ್ ತೆಗಿಬೇಕು. ಸ್ಕಿನ್ ಇಲ್ಲದೇನೂ ಹಾಕ್ಬೋದು, ಇಲ್ಲೇನು ಕಹಿ ಇರಲ್ಲ. ಬಟ್ ಕೆಲವುದೆಲ್ಲ ಕಹಿ ಇರುತ್ತೆ, ಸೊ ಅದರಿಂದ ಸ್ಕಿನ್ ತೆಗಿತಾರೆ. ಬಟ್ ನಾನು ಸ್ಕಿನ್ ತೆಗಿತಾ ಇದ್ದೀನಿ. ಆಯಿತು, ಎಲ್ಲ ಕಡೆಯೂ ತೆಗೆದಾಯಿತು. ಇವಾಗ ಇದು ತೋರಿಸ್ತೀನಿ. ಇಲ್ಲಿಂದಿಗೆಲ್ಲ ಎಳೆದಿರುತ್ತೆ, ಸೊ ಅದರಿಂದ ಇದು ತೆಗಿಯೋದೇನು ಬೇಡ ರಿಯಲಾಗಿ, ಬಟ್ ನಾನು ತೆಗಿತಾ ಇದ್ದೀನಿ. ಹಾಗೇ ಮಾಡ್ಕೋಬೋದು. ಇದು ತುಂಬ ಅಂದರೆ ತುಂಬ ತಿನ್ನಾಗಿರುತ್ತೆ, ತಿನ್ಬೋದು. ಇದು ಸೀಡ್ಸ್ ಏನು ದಪ್ಪ ದಪ್ಪ ಇರಲ್ಲ. ಸೊ ಬೇಕು ಅಂದರೆ ತೆಗೆದ್ಬಿಟ್ಟು ಮಾಡ್ಬೋದು, ಬೇಡ ಅಂದರೆ ಹಾಗೆ ಹಾಕ್ಬೋದು. ಫುಲ್ ಹೆಚ್ಚಿದಾಯಿತು. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮಿಕ್ಸ್ ಮಾಡಬೇಕಿದನ್ನು. ಕರಿಬೇವು ಸ್ವಲ್ಪ ಒಣಗಿದೆ, ಬಟ್ ಅದು ಪರವಾಗಿಲ್ಲ, ನಮಗೆ ಪೀಸ್ ಮಾಡಿ ಹಾಕೋಬೋದು. ಆಮೇಲೆ ಇಂಗು, ರೆಡ್ ಚಿಲ್ಲಿ ಮತ್ತು ಇದು ಸಾಲ್ಟು, ಹಿಮಾಲಯನ್ ಸಾಲ್ಟ್ ಮಿಕ್ಸ್ ಆಗಿದೆ, ಅದಕ್ಕೆ ಅದು ರೆಡ್ ಕಾಣಿಸ್ತಾ ಇರೋದು. ಅದಷ್ಟು ಹಾಕ್ತದೆ. ಗ್ರೀನ್ ಚಿಲ್ಲಿ ಹಾಕ್ತಿಲ್ಲ. ಗ್ರೀನ್ ಚಿಲ್ಲಿ ಬೇಕು ಅನ್ನೋರು ಹಾಕೋಬೋದು, ನಾನು ಹಾಕ್ತಿಲ್ಲ, ಯಾಕಂದರೆ ನನ್ನ ಮಗಳು ತಿನ್ನಲ್ಲ ಅಂದ್ಲು. ಸೊ ಅದರಿಂದ ಅದಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಲಿಂಬೆಹಣ್ಣು ಹಿಂಡಬೇಕು. ಒಂದು ಸ್ಪೂನ್ ಒಗ್ಗರಣೆನೂ ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣು ಇವಾಗ ಹಿಂಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ಇವಾಗ ರೆಡಿ ಆಯಿತು. ಹಸಿಮೆಣಸಿನ್ಕಾಯಿ ಬೇಕವ್ರು ಹಾಕ್ಕೋಬೋದು, ಅವಾಗೇನಂದರೆ ಬಿಳಿ ಬಿಳಿಯಾಗೆ ಕಾಣಿಸುತ್ತೆ ತೆಂಗಿನಕಾಯಿ, ಕೋಕೋನಟ್.
ಸೊ ಬಾಯ್ಗೆ ಸಿಕ್ಕತ್ತೆ ಬೇಡ ಅಂದರು. ಸೊ ಅದಕ್ಕೆ ಹಾಕ್ತಿಲ್ಲ. ಶುಂಠಿ ಬೇಕಾದವರು ಹಾಕ್ಕೋಬೋದು, ಸಣ್ಣ ಸಣ್ಣದಾಗಿ ಹೆಚ್ಚಿರೋದು, ಇಲ್ಲಾಂದರೆ ಪೇಸ್ಟು, ಅದು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ವಾಸನೆ ಎಲ್ಲ. ಇದಿಷ್ಟು ಇವಾಗ ರೆಡಿಯಾಗಿದೆ. ಎಂಜಾಯ್ ಮಾಡಿ, ಮಾಡ್ಕೊಂಡು ತಿನ್ನಿ. ಸಲಾಡ್ ಥರನೂ ತಿನ್ಬೋದು, ಅನ್ನ ಜೊತೆಲಿ ತಿನ್ಬೋದು. ಎಂಜಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ ಬಾಯ್. ಇದನ್ನು ಏನು ಮಾಡ್ಬೋದು ಅಂದರೆ ಹಾಗೆ ತಿನ್ಬೋದು, ಇಲ್ಲಾಂದರೆ ಗ್ರೈಂಡ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೋಬೋದು. ಅದ್ರದ್ದು ನೀರು ತೆಗೆದುಬಿಟ್ಟು ಫೇಸಿಗೆ ಎಲ್ಲ ಹಚ್ಕೊಂಡ್ರೆ ಕಣ್ಣ ಹತ್ರ ಇರೋ ಬ್ಲ್ಯಾಕು, ಫೇಸಲ್ಲಿರೋ ಬ್ಲ್ಯಾಕ್ ಸ್ಪಾಟ್ಸು ಆ ಥರದ್ದೆಲ್ಲ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಪ್ಯಾಕ್ ಥರನೂ ಮಾಡ್ಕೊಬೋದು ಫೇಸ್ಗೆ. ವೇಸ್ಟ್ ಏನಾಗಲ್ಲ. ಯಾವುದೇ ಮಾಡ್ಕೋದಿಲ್ಲ. ಏನು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸುಮ್ಮನೆ ತೊಗೊಂಡು ತಿನ್ಕೊಬಿಡ್ಬೋದು. ಓಕೆ ಬಾಯ್.